ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಮಹಾ ಬ್ರೇಕಿಂಗ್. ನೋಡಲು ಕಾವಿ ಧರಿಸಿದ್ದಾರೆ ಮಹಾನ್ ಸಂತ, ಮಹಾನ್ ಮಠದ ಪೀಠಾಧಿಪತಿ. ಮಾಡೋದು ಮಾತ್ರ ಅನಾಚಾರ, ಹೇಳೋದು ಮಾತ್ರ ವೇದಾಂತ, ತಿನ್ನೋದು ಮಾತ್ರ ಬದನೆಕಾಯಿ. ಇದು 2026ರ ಅತಿ ದೊಡ್ಡ ಬಿಗ್ ಎಕ್ಸ್ಪೋಸ್ ಸುದ್ದಿ. ಯಾವ ಚಾನೆಲ್ಗೂ ಸಿಗದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಗ್ಯಾರಂಟಿ ನ್ಯೂಸ್ ನ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಇದು ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಮಹಾ ಬ್ರೇಕಿಂಗ್. ಇದು 2026ರ ಅತಿ ದೊಡ್ಡ ಬಿಗ್ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಕಾವಿ ತೊಟ್ಟಂತಹ ಒಬ್ಬ ಸ್ವಾಮೀಜಿಯ ಕಾಮದಾಟ ಕಳ್ಳಾಟವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ವೀಕ್ಷಕರೇ. ಇದು ಸಮಾಜದ ಸ್ವಾಸ್ಥ್ಯಕ್ಕಾಗಿ. ಯಾಕೆ ಅಂತಂದರೆ ಸ್ವಾಮೀಜಿಗಳನ್ನ ಧರೆಗಿಳಿದ ದೇವತೆಗಳೆಂದು ಹೋಗಿ ನಮಸ್ಕಾರ ಮಾಡಿ ಅವರ ಪಾದ ಪೂಜೆ ಮಾಡಿ ಅವರ ಪಾದದ ಧೂಳನ್ನ ಅಮೃತವೆಂದು ಸ್ವೀಕರಿಸುವಂತಹ ಮಹಾನ್ ಜನತೆ ನಿಮ್ಮ ಸ್ವಾಮೀಜಿಗಳು ಮಾಡುವಂತಹ ಬೆಡ್ರೂಮ್ ಸೀಕ್ರೆಟ್ ಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹೊರಗಡೆಗೆ ಬ್ರಹ್ಮಚಾರಿಗಳು, ಆದರೆ ಒಳಗಡೆ ಗೃಹಸ್ಥರು. ಹೊರಗಡೆಗೆ ನೀತಿ ಪಾಠ, ಹೆಣ್ಣು ಮಕ್ಕಳನ್ನ ಕಂಡರೆ ಕೈ ಮುಗಿದು ನಮಸ್ಕರಿಸುವಂತೆ ಅವರ ಭಾವ, ಆದರೆ ಒಳಗೊಳಗೆ ಆ ಹೆಣ್ಣು ಮಕ್ಕಳನ್ನ ಕಿತ್ತು ತಿನ್ನುವ ಹೆಣ್ಣು ಬಾಕರು. ಇಡೀ ರಾಜ್ಯದ ಮನೆಯಲ್ಲೂ ಕೂಡ ಚರ್ಚಿಸುವಂತಹ ಸುದ್ದಿ ಇದು. ಇಡೀ ರಾಜ್ಯವೇ ಮನೆಯಲ್ಲೂ ಮಾತನಾಡುವಂತಹ ದೊಡ್ಡ ಸುದ್ದಿ ಇದು. ಗ್ಯಾರಂಟಿ ನ್ಯೂಸ್ ಬಯಲು ಮಾಡ್ತಾ ಇದೆ ಆ ಸ್ವಾಮೀಜಿಯ ಕರ್ಮಕಾಂಡ. ಹಾಗಾದರೆ ಈ ಸ್ವಾಮೀಜಿ ಯಾರು? ಅಷ್ಟಕ್ಕೂ ಆ ಮಹಾಸ್ವಾಮೀಜಿ ಯಾರು? ಮಹಾಸ್ವಾಮೀಜಿನೇ ಅವರು. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ಮನೆ ಮಾತಾಗಿರುವಂತಹ ಸ್ವಾಮೀಜಿ ಅವರು. ಆ ಸ್ವಾಮೀಜಿಯ ಕಾಮಕಾಂಡ ಇದು. ನಿಜಕ್ಕೂ ಈ ಸ್ವಾಮೀಜಿ ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ ನಾನು ಒಂದು ಕ್ಷಣ ದಂಗಾಗೋದೆ. ಆದರೆ ಸ್ವಾಮೀಜಿಗಳಿಗೆ ಆ ಕಾವಿಗೆ ಸಿಕ್ಕಾಪಟ್ಟೆ ಮರ್ಯಾದೆ ಇದೆ. ಯಾಕೆ ಅಂದ್ರೆ ಸಾಧು ಸಂತರು ಸ್ವಾಮಿಗಳು ನಡೆದಾಡುವಂತಹ ದೇವರು ಅಂತ ಭಾವಿಸುವವರು ನಾವು, ಕೈ ಮುಗಿದು ನಮಸ್ಕರಿಸುವವರು ನಾವು. ಮಠಗಳ ಪರಂಪರೆ ಇರುವಂತಹ ಮಠಗಳಲ್ಲಿ
ಬಹಳಷ್ಟು ರೀತಿಯಾದಂತಹ ಜನಪರವಾದಂತಹ ಕಾರ್ಯಗಳಿಂದ ಮಠಗಳು ಅಂತ ಅಂದರೆ ಅದು ಭಕ್ತಿ ಭಾವ ಸೇರಿದಂತೆ ನಮಸ್ಕರಿಸುವ ದೇವಾಲಯಗಳು ಅಂತ ನಾವು ಭಾವಿಸ್ತೀವಿ. ಆದರೆ ಆ ಸ್ವಾಮೀಜಿ ಮಾಡ್ತಾ ಇರೋದನ್ನ ನೋಡಿದ್ರೆ, ಅದರಲ್ಲೂ ಆ ವಿಡಿಯೋಗಳನ್ನ ನೋಡಿದರೆ, ಆ ಮಠದ ಪರಂಪರೆಯ ಸ್ವಾಮೀಜಿಗಳ ಫೋಟೋಗಳನ್ನ ಹಿಂದೆ ನೇತಾಕಿ ಮುಂದೆ ಅವ್ರು ಮಾಡ್ತಾ ಇರುವಂತಹ ಕಾಮ ಕೇಳಿ ಅಯ್ಯೋ